ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್ಗೆ ಸ್ವಾಗತ. ಸೊ BWSSB ನಾನ್ HK ಎಕ್ಸಾಮ್ಗೆ ಬರೀ ಈಗ 8 ದಿವಸ ಟೈಮ್ ಅಷ್ಟೇ ಇದೆ. 8 ದಿವಸ ಉಳಿದಿದೆ. ಸೊ ಈ 8 ದಿವಸದಲ್ಲಿ ನಾವು ಯಾವ ಥರ ಒಂದು ಪ್ರಿಪರೇಷನ್ ಮಾಡಬೇಕು, ಪ್ರಿಪರೇಷನ್ ನಾನು ಅನ್ನೋದಿಲ್ಲ, ಏನಂತಂದರೆ ಯಾವ ಥರ ಸ್ಟಡಿ ಮಾಡಬೇಕು ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಏನು ಓದಬೇಕು, ಏನು ಓದಬಾರ್ದು ಅದನ್ನು ಹೇಳ್ತೀನಿ. ರೈಟ್, ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಫಸ್ಟು ನಿಮ್ಮೆಲ್ಲರಿಗೆ ಗೊತ್ತಿರೋ ಪ್ರಕಾರ ಏನಂತಂದರೆ ಟೆಕ್ನಿಕಲ್ ಪೇಪರ್ 10ನೇ ತಾರೀಕಿದೆ, ನಿಮ್ಮೆಲ್ಲರಿಗೆ ಗೊತ್ತಿದೆ, ಜನವರಿ 10, 2026. ಆಮೇಲೆ ನೆಕ್ಸ್ಟ್ ಡೇ ಅದ್ರದ್ದು GK ಪೇಪರ್ ಇದೆ, ಆಮೇಲೆ FDA ಪೇಪರು ಇದೆ, ಆಮೇಲೆ ಅದ್ರದ್ದು ಕಮ್ಯುನಿಕೇಷನ್ ಪೇಪರು ಇದೆ. ರೈಟ್, ಸೊ ಈಗ 10ನೇ ತಾರೀಕು ಬಂದುಬಿಟ್ಟು ಇದು ಏನಂತಂದರೆ 2-3 JE ಇದೆ, 2 JE ಒಂದೇ ಎಕ್ಸಾಮ್ ಇಟ್ಟಿದ್ದಾರೆ, ಅದು ನಿಮ್ಗೆ ಗೊತ್ತಿದೆ. ರೈಟ್, ಸೊ ಈಗ ಫಸ್ಟು ಏನಂತಂದರೆ ಹೇಳಬೇಕೇನಂತಂದರೆ ಏನು ಮಾಡಬೇಕು ನೀವು ಅಂದರೆ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ರಿವಿಷನ್ ಜಾಸ್ತಿ ಮಾಡಬೇಕು. ರಿವಿಷನ್ ಸರ್ ವಿಡಿಯೋ ಥ್ರೋ ಮಾಡಬೇಕಾ ಇಲ್ಲ ನೋಟ್ಸ್ ಥ್ರೋ ಮಾಡಬೇಕಾ? ನೋಟ್ಸ್ ಥ್ರೋ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ಈಗ ನೀವು ರಿವಿಷನ್ನು ನೋಟ್ಸ್ ಥ್ರೋ ಮಾಡಿದ್ರೆ ಸ್ವಲ್ಪ ಬೇಗ ಫಾಸ್ಟ್ ಆಗುತ್ತೆ. ವಿಡಿಯೋಸ್ ಥ್ರೋ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಈಗ ನೀವು ವಿಡಿಯೋಸ್ ಥ್ರೋನೇ ರಿವಿಷನ್ ಮಾಡ್ತೀನಿ ಅಂತಂದರೆ ಪರವಾಗಿಲ್ಲ, ಮಾಡ್ಕೊಳ್ಳಿ. ಸರ್ ಎಷ್ಟು ಏನಂತಂದರೆ ಸಬ್ಜೆಕ್ಟ್ಸ್ ಮಾಡಬೇಕು, ಎಷ್ಟಾಗುತ್ತೆ ಅಷ್ಟು ಮಾಡಿ. 2 ಸಬ್ಜೆಕ್ಟ್ ಆಗುತ್ತೆ ಮಾಡಿ, 3 ಸಬ್ಜೆಕ್ಟ್ ಆಗುತ್ತೆ ಮಾಡಿ. ಸೊ ಇದು ನಾನು ಬರೀ ಟೆಕ್ನಿಕಲ್ ಅಷ್ಟೇ ಹೇಳ್ತಾ ಇರೋದು. ಸೊ ನಾನು ಟೆಕ್ನಿಕಲ್ ಬಗ್ಗೆ ಹೇಳ್ತಾ ಇರೋದು. GK ನಾನು ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಓಕೆ, ಸೊ ಟೆಕ್ನಿಕಲ್ಗೆ ಒಂದು ಸಬ್ಜೆಕ್ಟ್ ಇದೆ, ಸರ್ವೆ ಇದೆ, ಸಾಮ್ ಇದೆ, 2 ಸಬ್ಜೆಕ್ಟ್ ರಿವಿಷನ್ ಮಾಡಬೇಕು. ಆಯಿತಾ? ಆಮೇಲೆ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟು, ಫಸ್ಟು ರಿವಿಷನ್ ಎಷ್ಟೈತಷ್ಟು ಚೆನ್ನಾಗಿ ಮಾಡಿ. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟು ಏನಂತಂದರೆ ನೀವು MCQ ಕ್ವಶನ್ಸ್ನ ಮಾಡಬೇಕಾಗುತ್ತೆ ಇವಾಗ. ರೈಟ್, MCQ ಕ್ವಶನ್ಸ್ ಜಾಸ್ತಿ ಮಾಡಿ. ಅದು MCQ ಕ್ವಶನ್ಸ್ ಯಾವ್ದು ಸರ್? JE ಯಾವುದೇ ಒಂದು ಪೇಪರಲ್ಲಿ ಅದನ್ನು ಮಾಡಿ. SSC JE ಇರುತ್ತೆ, ಅದನ್ನು ಮಾಡಿ. ಆಯಿತಾ? ಆಮೇಲೆ ನಾನು MCQದು ಒಂದು ಲಿಸ್ಟ್ ಇವತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ. ಆಯಿತಾ? ಟೆಲಿಗ್ರಾಮ್ ಚಾನಲ್ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಯಾವುದೇ ಒಂದು ವಿಡಿಯೋದಲ್ಲಿ ನೀವು ಜಾಯ್ನ್ ಆಗ್ಬೋದು. ಸೊ ಅಲ್ಲಿ ನಾನು ಹಾಕಿದ್ದೀನಿ. ಸೊ ಅದನ್ನು MCQ ನೀವು ಫಾಲೋ ಮಾಡ್ಬೋದು. ರೈಟ್, ಸೊ MCQ ಸಾಲ್ವ್ ಮಾಡಿಂದ ಏನಾಗುತ್ತೆ ಅಂದರೆ ಟಾಪಿಕ್ ವೈಸು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ನಿಮಗೆ ಟಾಪಿಕ್ ವೈಸ್ MCQ ಬೇಕಂತಂದರೆ ನಾನು ಆಲ್ರೆಡಿ ಲಿಂಕ್ ಶೇರ್ ಮಾಡಿದ್ದೀನಿ ಬೇರೆ ಬೇರೆ ಸಬ್ಜೆಕ್ಟ್ದು. ಇಲ್ಲ ನನಗೆ ಆಫ್ಲೈನ್ ಬೇಕು ಸರ್, ಬುಕ್ ಥರ ಬೇಕು ಅಂತಂದರೆ ಒಂದು ಬುಕ್ ಬರುತ್ತೆ SSC JEದು. ಆಯಿತಾ? ಅದು SSC JEದು ನೀವು ಬುಕ್ ಬರುತ್ತೆ, ಅದನ್ನು ಬಾಯ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಆನ್ಲೈನ್ ಸಿಕ್ಕರೆ ಅದ್ರ PDF ತೊಗೊಳ್ಳಿ. ಆಯಿತಾ? ಅದು IAS ಮಾಸ್ಟರ್ ಅಂತ ಬರುತ್ತೆ. ಅವರು ಸಬ್ಜೆಕ್ಟ್ ವೈಸು, ಚಾಪ್ಟರ್ ವೈಸು ಈ 10ರಿಂದ 15 ವರ್ಷ 20 ವರ್ಷ ಏನು ಕ್ವಶನ್ಸ್ ಬಂದಿದೆಯಲ್ಲ ಅದನ್ನು ಕ್ವಶನ್ ವಿತ್ ಡೀಟೇಲ್ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಆಯಿತಾ? ಬುಕ್ಕಲ್ಲಿದೆ, ಒಳ್ಳೆ ಬುಕ್ ಇದೆ, ನೀವು ಅದನ್ನು ಫಾಲೋ ಮಾಡಿ JEಗೆ. ರೈಟ್, ಇದು 2ನೇ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಮಾಡಬೇಕಾಗಿರೋದು ಈ 8 ದಿವಸದಲ್ಲಿ. ನೆಕ್ಸ್ಟು ಏನು ಮಾಡಬೇಕು ಅಂತಂದರೆ ನೀವು ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟು ಏನು ಅಂತಂದರೆ ಯಾವುದೇ ಒಂದು ಹೊಸ ಚಾಪ್ಟರ್ನ, ಹೊಸ ಸಬ್ಜೆಕ್ಟ್ನ ಅಥವಾ ಓದಿಲ್ಲ ಅಂತಂದರೆ ಹೊಸದು ಏನಾದರೂ ಓದೋಕ್ಕೆ ಈಗ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಆಯಿತಾ? ನಾನು ಕರೆಕ್ಟಾಗಿ ನಿಮಗೆ ಕ್ಲಿಯರಾಗಿ ಹೇಳ್ತಾ ಇರೋದು. ಈಗ ಹೊಸದೇನೋ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಏನು ಓದಿದ್ದೀರಾ ಅಥವಾ ನಿಮ್ಗೆ ಎಷ್ಟು ಬರುತ್ತೆ ಅಷ್ಟಾದರೂ ಓದಿ. ಇಲ್ಲ ಓದಿಲ್ಲ ಅಂದರೆ ಡೈರೆಕ್ಟಾಗಿ MCQs ಮಾಡಿ. ಬಿಕಾಸ್ ಯು ಡೋಂಟ್ ಹ್ಯಾವ್ ಟೈಮ್. 8 ದಿವಸದಲ್ಲಿ ನೀವು ಯಾವುದು ಹೊಸದು ಕಲಿಯೋಕ್ಕಾಗಲ್ಲ. ಕಲ್ತಿರೋದು ನೆನಪಿರೋದಿಲ್ಲ, ಪ್ರೆಷರಲ್ಲಿ ಇರ್ತೀರ, ಅದು ಅರ್ಥನೂ ಆಗೋದಿಲ್ಲ. ಸೊ ಏನು ಮಾಡಬೇಕು ಅಂತಂದರೆ ರಿವಿಷನ್ ಮಾಡಿ. ಎಷ್ಟು ಸಬ್ಜೆಕ್ಟ್ ಓದಿದ್ದೀರಾ, ಸೆಕೆಂಡ್ ಅದನ್ನು MCQ ಕ್ವಶನ್ಸ್ ಮಾಡಿ. ಆಮೇಲೆ ಹೊಸದು ಓದಕ್ಕೆ ಹೋಗಬೇಡಿ. ರೈಟಾ? ಇದು 3ನೇ ಪಾಯಿಂಟು. 4ನೇದು ಇಂಪಾರ್ಟೆಂಟ್ ಪಾಯಿಂಟು ಏನಂತಂದರೆ KEA ಕಡೆಯಿಂದ ಯಾವ್ಯಾವುದು JE ಎಕ್ಸಾಮ್ಸ್ ಆಗಿದೆ ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ, ಅಥವಾ ಅದನ್ನು ಸಾಲ್ವ್ ಮಾಡಿ. ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. BWSSB JE HKದು ಪಾರ್ಟ್ 1 ಹಾಕಿದ್ದೀನಿ, ಪಾರ್ಟ್ 2, 3, 4 ಹಾಕ್ತೀನಿ ಇವಾಗ ವಿದಿನ್ 2 or 3 ಡೇಸ್ ಒಳಗಡೆ. ಆಯಿತಾ? ಅದನ್ನು ನೋಡಿ. ಅಥವಾ ನಿಮ್ಮ ಹತ್ರ ಯಾವುದಾದ್ರು ಪೇಪರ್ಸ್ ಇದ್ದರೆ ಅದನ್ನು ಸಾಲ್ವ್ ಮಾಡಿ. ಯಾವ್ಯಾವ್ದು ಸಾಲ್ವ್ ಮಾಡಬೇಕಂದ್ರೆ BWSSB HKದು ಸಾಲ್ವ್ ಮಾಡಿ. KPCL ಮೊನ್ನೆ ಆಗಿದೆ JE, ಅದನ್ನು ಸಾಲ್ವ್ ಮಾಡಿ. ಆಮೇಲೆ ಹಳೇದು KRIDLನೂ ಆಗಿದೆ, ಅದನ್ನು ಸಾಲ್ವ್ ಮಾಡಿ. ಆಯಿತಾ? ಸೊ ಮತ್ತು PWD JEದಿತ್ತು, ಅದನ್ನು ಸಾಲ್ವ್ ಮಾಡಿ. ಗೊತ್ತಾಯ್ತಾ? ಸೊ ಇದರಿಂದ ಏನಾಗುತ್ತೆ ಅಂತಂದರೆ JE ಲೆವೆಲಲ್ಲಿ ಏನು ಕ್ವಶನ್ಸ್ ಬರುತ್ತೆ ಅದು ನಿಮ್ಗೆ ಅರ್ಥ ಆಗುತ್ತೆ. ಆಮೇಲೆ ನೀವು ಆರಾಮಾಗಿ ಅದನ್ನು ನಿಮ್ಗೆ ಅರ್ಥ ಆಗುತ್ತೆ. ಸಬ್ಜೆಕ್ಟ್ಸ್ ನನಗೆ ಬರುತ್ತಾ ಇಲ್ವಾ, ಕ್ವಶನ್ಸ್ ನಮ್ಗೆ ಮಾಡೋಕ್ಕೆ ಬರುತ್ತಾ ಇಲ್ವಾ ಅಂತ ಒಂದು ಮಾಕ್ ಟೆಸ್ಟ್ ಥರ ಗೊತ್ತಾಗ್ಬಿಡುತ್ತೆ. ಗೊತ್ತಾಯ್ತಾ? ಸೊ ಇದಿಷ್ಟು ಮಾಡಿ ಅಂತ ನಾನು ಹೇಳ್ತಾ ಇರೋದು. ಬಿಕಾಸ್ ನಾವು ಎಲ್ಲನೂ ಒಂದೇ ಸಲ ಓದಕ್ಕೆ ಹೋಗಾಗ ಏನಾಗುತ್ತೆ ಅಂತಂದರೆ ಸಬ್ಜೆಕ್ಟ್ಸ್ ಇವಾಗ ಏನಂತಂದರೆ ಸಬ್ಜೆಕ್ಟ್ ಜಾಸ್ತಿ ಇದೆ. ಆಯಿತಾ? ಸಬ್ಜೆಕ್ಟ್ಸ್ ನೀವು ನೋಡ್ಬೋದು, ಜಾಸ್ತಿ ಸಬ್ಜೆಕ್ಟ್ಸ್ ಇದೆ. ಸೊ ಅವ್ರು ಏನು ಮಾಡ್ತಾ ಇದ್ದಾರೆ, ಕ್ವಶನ್ ಪೇಪರ್ ಯಾವ ಥರ ಕೊಡ್ತಾ ಇದ್ದಾರೆ ಅಂತಂದರೆ ಎಲ್ಲ ಸಬ್ಜೆಕ್ಟ್ಸ್ನ ಕವರ್ ಮಾಡ್ತಾ ಇದ್ದಾರೆ. ಬರೀ ಒಂದು ಸಬ್ಜೆಕ್ಟ್ ಅಲ್ಲ, ಅವರು ಎಲ್ಲ ಸಬ್ಜೆಕ್ಟ್ಸ್ನ ಕವರ್ ಮಾಡ್ತಾ ಇದ್ದಾರೆ. ಅಂದರೆ ಈಗ ನಾನು ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಬರೋದಿಲ್ಲ ಅಂತ ನಾನು ಬಿಟ್ಟರೆ ಅಲ್ಲಿಂದ 3ರಿಂದ 4 ಕ್ವಶನ್ ಕೊಡ್ತಾ ಇದ್ದಾರೆ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಬರೋದಿಲ್ಲ ಅಂದರೆ ಅದರಲ್ಲೂ 3 ಕೊಡ್ತಾ ಇದ್ದಾರೆ. ಬಟ್
ಬಿಲ್ಡಿಂಗ್ ಮಟೀರಿಯಲ್ಸ್ ಆಗಲಿ, ಟ್ರಾನ್ಸ್ಪೋರ್ಟೇಷನ್ ಆಗಲಿ, ಸ್ವಾಮ್ ಆಗಲಿ, RCC ಇದರಲ್ಲಿ ಸ್ವಲ್ಪ ಜಾಸ್ತಿ ಕ್ವಶನ್ ಕೊಟ್ಟಿದ್ರು. ಬೇರೆ ಸಬ್ಜೆಕ್ಟ್ ಅವ್ರು ಸ್ಕಿಪ್ ಮಾಡ್ತಾ ಇಲ್ಲ. ಸೊ ನೀವೇನು ಮಾಡಬೇಕಂದ್ರೆ ಎಲ್ಲ ಸಬ್ಜೆಕ್ಟ್ಸು ಓದಬೇಕಾಗುತ್ತೆ. ಸಣ್ಣ ಸಣ್ಣ ಸಬ್ಜೆಕ್ಟ್ಸ್ನ ಓದಕ್ಕೆ ಹೋಗ್ಬೇಡಿ, ಡೈರೆಕ್ಟಾಗಿ MCQ ಕ್ವಶನ್ಸ್ ಮಾಡಿ. ರೈಟ್, ಇದೆಷ್ಟು ಮಾಡಿ ಅಂತ ನಾನು ಹೇಳ್ತಾ ಇರೋದು. ಸಣ್ಣ ಸಣ್ಣದಂತ ಎಸ್ಟಿಮೇಟಿಂಗ್ ಇದೆ, ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಇದೆ, ಅದನ್ನು ಏನು ಮಾಡಿ ಡೈರೆಕ್ಟಾಗಿ MCQs ಓದಿದ್ರು ಸಾಕಾಗುತ್ತೆ.